ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಮಗನೇ, ಬಂದ್ಬಿಟ್ಟೆನೋ. ಬಾಬಾ, ಇದೇನಿಲ್ಲ ಇದು ಬ್ಯಾಗ್ ಎಲ್ಲ ಹೊತ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಯಾಕ್ಲೋ 3-4 ದಿನಕ್ಕೆ ವಾಪಸ್ ಬಂದ್ಬಿಟ್ಟ ನೀನು? ಆ ಅಯ್ಯೋ, ಮತ್ ಇನ್ನೂ ಒಂದ್ ತಿಂಗಳೆಲ್ಲ ಇದ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬರ್ತೀನಿ ಅಂತ ಅಂದಲ್ಲ ಮಗ. ಅಮ್ಮ, ಇವತ್ತು ರಜಾ ಇತ್ತು, ಅದಕ್ಕೇನೆ ನಿನ್ಗೆಲ್ಲನೂ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಕೂತ್ಕ, ನಿಂಗೋಸ್ಕರ ನಾನು ಸೀರೆ ಗೀರೆ ಎಲ್ಲ ತಗೊಬಿಟ್ಟು ಬಂದಿದ್ದೀನಿ ಕಣಮ್ಮ. ನೀನು ಹೇಳ್ತಾ ಇದ್ದಲ್ಲ, ಇಲ್ಲ ಅವಳೇ ಇರಬೇಕು, ನಿಧಿ ಇಲ್ಲ ಅಂದ್ರೆ ನೀನು ಭಾಳ ಬೀದಿಗೆ ಬೀಳ್ತದೆ ಅಂತ ಹೇಳ್ಬಿಟ್ಟು, ಇವತ್ತು ಅವಳು ಯಾವಳು ಇಲ್ದಿದ್ರು ನಿನಗೆ ಮಾತ್ರ ನಾನು ಏನೇನೆಲ್ಲ ತಂದಿದ್ದೀನಿ ಅಂತ ನಾನು ತೋರಿಸ್ತೀನಿ. ಕುಂತ್ಕೊಳ್ಳಮ್ಮ, ಅವಳು ಮಕ್ಕ ಮುಚ್ಚ. ಇನ್ನು ಮ್ಯಾಲೆ ನೀನು ಯಾವುದಕ್ಕೂ ಚಿಂತೆ ಮಾಡ್ಬೇಡ ಕಣಮ್ಮ. ನೀನು ಮಜ್ಜಾ ಮಾಡು ಅಷ್ಟೇ. ನೆನೆಯ ನಾನು ಇದೀನಲ್ಲ, ನಾನು ಕೊಡ್ತೀನಿ. ನಿಂಗೆ ಎಷ್ಟು ಬೇಕು ಕೇಳು, ಎಲ್ಲನೂ ಕೊಡ್ತೀನಿ ನಾನಂತೂ. ಕುಂತ್ಕೊಳ್ಳಮ್ಮ. ಆ ಅಣ್ಣ ಕಣಮ್ಮ ಭಾಳ ಒಳ್ಳೇದು ಕಣಮ್ಮ. ಆ ಅಣ್ಣನು ಅಲ್ಲಿ ಈಚೆ ಕಡೆ ನಿಂತೈದು ಕರಿತೀನಿ. ಆ ಅಣ್ಣನಿಂದನೇ ನಾನು ಇಷ್ಟೊಂದು ಎಲ್ಲನೂ ಫೇಮಸ್ ಆಗೋಗ್ಬಿಟ್ಟು ಇಷ್ಟೊಂದೆಲ್ಲ ದುಡ್ಡು ಮಾಡ್ತಿರೋದು ಆ ಅಣ್ಣನಿಂದನೇ. ನೀನು ಕುಂತ್ಕಾಯಿ ಫಸ್ಟು. ನೋಡು ನೋಡು, ಈ ಬ್ಯಾಗಗೆಲ್ಲ ನಿಂಗೆ ಎಷ್ಟು ಬೇಕೋ ಸೀರೆಗಳು ಎಲ್ಲನೂ ಅವೇ. ನೀನು ತಗೊಂಡು ನೋಡು ನೋಡು. ನಿನಗೆ ಕಾಸು ಸಮೇತ ತಂದಿದ್ದೀನಿ. ಬರೀ ನಾನು 4 ದಿನಕ್ಕೆ ಎಷ್ಟು ಸಂಪಾದನೆ ಮಾಡಿದೆ ಅಂತ ನಿನಗೆ ಗೊತ್ತಾ? ಎಷ್ಟು ಮಾಡ್ದೆ ಮಗ? 2 ಲಕ್ಷ. ಬರೀ ನಿನ್ನ ಮಗ ಈ 4 ದಿನಕ್ಕೆ 2 ಲಕ್ಷ ಸಂಪಾದನೆ ಮಾಡೋನಿಗೆ ಗೊತ್ತಾ? ಏನ್ಲ ಮಗ ಹೇಳ್ತಾ ಇದ್ಯಾ? 2 ಲಕ್ಷ ಸಂಪಾದನೆ ಮಾಡ್ಬಿಟ್ಟ ನೀನು? ಹೋಗೋಳೋ ರಾಮ ಶಿವ, ಏನ್ಲ ಹೇಳ್ತಾ ಇದ್ಯಾ? ಹೂ ಕಣಮ್ಮ, ಅದಕ್ಕೆ ತಾನೇ ಬಂದಿದ್ದು. ಅಯ್ಯೋ ನೋಡು, ತೆಗಿ ಸೀರೆ ತೆಗಿ ಫಸ್ಟ್ ಹೆಂಗೈತೆ ಅಂತ ನೋಡು. ಆಮೇಕಿಂದ ಹೇಳ್ತೀನಿ ನಾನು ಹೆಂಗೆ ಸಂಪಾದನೆ ಮಾಡ್ತಾ ಇದ್ದೀನಿ, ಹೆಂಗೆಲ್ಲನೂ ಇದು ಮಾಡ್ತಾ ಇದ್ದೀನಿ ಅಂತ ನಿಂಗೆಲ್ಲ ತೋರಿಸ್ಬೇಕು ತಾನೇ ನಾನು. ತೆಗಿ, ನೀನು ಎಲ್ಲ ತೆಗೆದು ನೋಡು ನೀನು. ಅಲ್ಲ ಮಗ, 2 ಲಕ್ಷ ಸಂಪಾದನೆ 4 ದಿನಕ್ಕೆ ಅಂದ್ರೆ ದಿನಕ್ಕೆ 50,000ನೇ? ಅಯ್ಯೋ ದೇವ್ರೆ, ತಿಂಗ್ಳಿಗೆ ಮತ್ತೊಂದು 10-15 ಲಕ್ಷ ಸಂಪಾದನೆ ಆಯ್ತದೆ. ಹೂ ಕಣಮ್ಮ, ಅದೆಲ್ಲನೂ ಒಂಥರ ಬಿಡು. ನಿನ್ಗಂತೂ ಗೊತ್ತಿಲ್ಲ. ನಿಂಗೆ ಅದೆಲ್ಲ ಹೇಳೋಕೆ ಆಗಕ್ಕಿಲ್ಲ. ನಿಂಗೇನು ಗೊತ್ತಾಗಕ್ಕಿಲ್ಲ. ನಿಂಗೆ ಪೆದ್ದಿ ಅಂತ ಹೇಳೋದು ಅದಕ್ಕೇನೆ. ನೋಡು, ಮೊದಲು ನೀನು ನೀನು ಓಪನ್ ಮಾಡಿ ನೋಡಿ. ನಿನ್ನ ಮಗ ಏನು ಅಂತ ಈಗ ಗೊತ್ತಾಯ್ತಾ? ಯಾವಳು ನನ್ನ ಮುಂದೆ ಏನೇನು ಇಲ್ಲ. ಆ ನಿಧಿ ಅವಳು ಇವಳನ್ನೆಲ್ಲ ತುಬುಕ್ಕು ನುಗ್ಗಿದ್ಬಿಟ್ಟು ಬಿಸಾಕ್ಬಿಡು. ನನ್ನೇ ಆಡ್ಕೊಂಡು ನುಗ್ತಿದ್ರಲ್ಲ ನೋಡಿ ಇವಾಗ. ಮಗ, ರೇಷ್ಮೆ ಸೀರೆನೆಲ್ಲ? ಹೂ ಕಣಮ್ಮ, ರೇಷ್ಮೆ ಸೀರೆನೇ. ಎಷ್ಟು ಸಾವಿರ ಇರ್ಬೋದು ಹೇಳು? 10,000 ರೂಪಾಯಿ ರೇಷ್ಮೆ ಸೀರೆ. ಅಯ್ಯೋ ಭಗವಂತ, 10,000 ರೂಪಾಯಿ ರೇಷ್ಮೆ ಸೀರೆ ತಗೊಬಿಟ್ಟು ಬಂದ ಮಗ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ಹೆಂಗೆಲ್ಲ ಸಂಪಾದನೆ ಮಾಡ್ತಾ ಇದೀಯಲ್ಲೋ ನೀನು? ಓ ಏನೇ, ಏನೋ ತೆಕ್ಕೊಂಡು ಕುಂತಿದೀಯಲ್ಲನ್ನುವೆ? ಅಯ್ಯೋ ಅಮ್ಮ, ನನ್ನ ಮಗುನ ನೋಡ್ಬಾ ಇಲ್ಲಿ. ನನ್ನ ಮಗ ದಿನಕ್ಕೆ 50,000 ಸಂಪಾದನೆ ಮಾಡ್ತಾವನೆ. 4 ದಿನಕ್ಕೆ 2 ಲಕ್ಷ ಸಂಪಾದನೆ ಮಾಡೋದಂತೆ ಕಣಮ್ಮ. ಇಲ್ಲಿ ನೋಡಮ್ಮ, ಇಲ್ಲಿ ನೋಡಿಲಿ, 10,000 ರೂಪಾಯಿ ರೇಷ್ಮೆ ಸೀರೆ ತಗೊಬಿಟ್ಟು ಬಂದವನೇ ಕಣಮ್ಮ ನನಗೆ ಅಂತ ಹೇಳ್ಬಿಟ್ಟು. ನೋಡು, ಇಲ್ಲೆಲ್ಲ ಬ್ಯಾಗೆಲ್ಲ ಹಣ್ಣು ಹಂಪಲು ಅದು ಇದು ಎಲ್ಲ ತಗೊಬಿಟ್ಟು ಬಂದವನೇ ಕಣಮ್ಮ. ಬ್ಯಾಗ್ ತುಂಬ ನನಗೆ ತಗೊಬಿಟ್ಟು ಬಂದವನೇ ಕಣಮ್ಮ. ಥು, ನಾನು ಇವನನ್ನ ನಂಬೋದು ಬಿಟ್ಬಿಟ್ಟು ಆ ಮನೆಯಾಳಿ ನಿಧಿ ನಂಬ್ಕೊಂಡು ಸುಮ್ಕೇನೆ ನಾನು. ನನ್ನ ಮಗುನೇ ಬೈದಾಡ್ತಿದ್ದೆ ಕಣಮ್ಮ. ಇವಾಗ ನನ್ನ ಮಗುನ ವ್ಯಾಲ್ಯೂ ಏನು, ನನ್ನ ಮಗುನ ಯೋಗ್ಯತೆ ಏನು ಅಂತ ಇವಾಗ ಗೊತ್ತಾಯ್ತಾ ನಿನ್ಗೂ? ಬೈದಾಡ್ತಿದ್ದೆ. ಆ ನಿಧಿ ಇಲ್ಲ ಅಂದ್ರೆ ನಿಮ್ಗೆ ಜೀವನ ನಡೆಯೋಕ್ಕಿಲ್ಲ ಅಂತ ಹೇಳ್ತಾ ಇದ್ದೆ. ಇವಾಗ ಗೊತ್ತಾಯ್ತಾ ನನ್ನ ಮಗುನ ಯೋಗ್ಯತೆ ಏನು, ನನ್ನ ಮಗುನ ಬೆಲೆ ಏನು ಅಂತ ಹೇಳ್ಬಿಟ್ಟು. ನನ್ನ ಮಗುನ ಮುಂದೆ ಏನೇನು ಇಲ್ಲ ಕಣಮ್ಮ. ದಿನಕ್ಕೆ 50,000 ಅಂದರೆ ಲೆಕ್ಕ ಹಾಕು. ತಿಂಗಳಿಗೆ ಎಷ್ಟು? 15 ಲಕ್ಷ ಕಣಮ್ಮ ತಿಂಗಳಿಗೆ ನನ್ನ ಮಗುನ ಸಂಪಾದನೆ ಇವತ್ತಿಗೆ. ಅಯ್ಯೋ ರಾಮ, ಲೋ ಏನೆಲ್ಲ ಮಾಡ್ತಿದ್ಯಾ ಕ್ಯಾಮೆಯಲ್ಲಿ? ಅದೆಲ್ಲ ನಮ್ಮ ಕೆಲಸನ ಅಜ್ಜಿ. ನಾನು ಓದಿರೋ ತಕ್ಕನಂಗೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ. ನೀನು ಅದ್ರ ಬಗ್ಗೆ ಎಲ್ಲ ಕೇಳಕ್ಕೆ ಬರ್ಬೇಡ. ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಏನು ಅಂತ. ಟಾಪ್ ಲೆವೆಲ್ ಅವೆಲ್ಲನೂ. ನೀನು ಅವೆಲ್ಲ ಬಿಟ್ಬಿಡು. ನಾನು ಸಂಪಾದನೆ ಮಾಡಿದ್ದೀನಲ್ಲ ಅದು ಖುಷಿಪಡು. ಯಾಕೆ ಯಾಕೆ ನನ್ನ ಮಗ 10 ಪೈಸಕ್ಕೂ ಬೆಲೆ ಬಾಳಕ್ಕಿಲ್ಲ ಅಂತ ಬೈಕತ್ತಾ ಇದ್ನಲ್ಲ. ಇವತ್ತು ನಾನು ಇಷ್ಟೊಂದು ಸಂಪಾದನೆ ಮಾಡಿರೋದಕ್ಕೆ ನಿಂಗೆ ಎಲ್ಲನೂ ಒಟ್ಟುರಿ ಅಲ್ವಾ ನಿಂಗೆ? ನನಗೆ ಗೊತ್ತು ನಿಂಗೆ ಹೊಟ್ಟೆ ಎಲ್ಲ ಉರ್ದೋಯ್ತೈತೆ ಅಂತ. ಪರವಾಗಿಲ್ಲ, ಆದ್ರೂ ಹುರಿದೋದ್ರೂ ಏನು ಬೇಜಾರಿಲ್ಲ ಬಿಡು. ನೋಡು, ನಿನಗೂ ಒಂದು 5,000 ರೂಪಾಯಿ ಸೀರೆ ತಂದಿದ್ದೀನಿ. ಯಾವಾಗೂ ನಿಧಿನೇ ಮೇಲು ನಿಧಿನೇ ಇದು ಅಂತ ಹೇಳ್ತಿದ್ದಲ್ಲ, ಈಗ ಹುರ್ಸಕ್ಕೆ ಅಂತಾರೆ ನಿನಗೆ ಅಂತ ತಗೊಬಿಟ್ಟು ಬಂದಿದ್ದೀನಿ. ಬಾ ನೋಡ್ಬಾ ಇಲ್ಲಿ ಸೀರೆಯ. ಇಲ್ಲ ಮಗ, ಅಷ್ಟೊಂದು ಹೆಂಗೆ ಸಂಪಾದನೆ ಮಾಡಕ್ಕೆ ಸಾಧ್ಯ ಅಂತೀನಿ? ತಿಂಗಳಿಗೆ 15 ಲಕ್ಷ ಅಂದ್ರೆ ಸಂಪಾದನೆ ಅಂದರೆ ಅದೇ ಸುಮ್ಕೇನಿಲ್ಲ. ನೀನು ಕೆಟ್ಟ ದಾರಿಗೇನು ಹೋಯ್ತಿಲ್ಲ ತಾನೇ, ಒಳ್ಳೆ ದಾರಿನಾಗೆ ನಡೀತಾ ಇದೆಯಾ ತಾನೇ? ಕೆಟ್ಟ ದಾರಿನಾಗೆಲ್ಲ ನಡೆಯೋದಾದ್ರೆ ಇವತ್ತೇ ಬಿಟ್ಬಿಡು. ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟ ದಾರಿನಾಗೆ ಯಾವತ್ತೂ ನಡಿಬಾರ್ದು. ಇವತ್ತೆಲ್ಲ ನಾಳೆ ವಕ್ರ ಬಂತೈತೆ, ವಕ್ರ ಹೊಡೆದೇ ಇವಾಗ. ಹೊಸಿ ಹುಷಾರಾಗೆ ಇದು ಮಾಡೋದು ಕಲಿ ನೀನು. ಹಿಂಗೆ ಎಲ್ಲನೂ ಮಾಡಕ್ಕೆ ಹೋಗ್ಬೇಡ, ಸರಿನಾ? ನೀನು ನ್ಯಾಯವಾಗಿ ದುಡಿಯತ್ತಂದ್ರೆ ನೀನು ಏನು ಕೋಟಿ ದುಡಿದ್ರು ನನಗೇನು ಬೇಜಾರಾಗಿಲ್ಲ. ನ್ಯಾಯವಾಗಿ ನೀನು 1 ರೂಪಾಯಿ ದುಡಿತೀನಿ ಅಂದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತದೆ. ನೋಡ್ದೇನಮ್ಮ ನಿಮ್ಮ ಅಮ್ಮಂಗೆ ಹೆಂಗೆ ಒಟ್ಟುರಿತೈತಿ ಅಂತ ಹೇಳ್ಬಿಟ್ಟು ನಾನು ಸಂಪಾದನೆ ಮಾಡ್ಕೊಂಬಂದವನೆ ಅಂತ ಹೇಳ್ಬಿಟ್ಟು ಕುಸ್ತಿಗಿಂದನೂ ಯಾಕೋ ಅಜ್ಜಿ ಉರ್ಕಣದ ಶಾನೆ ಉರ್ಕತೈತಿ. ಅಮ್ಮ, ನನ್ನ ಮಗ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದವನೆ, ಅದಕ್ಕೆ ಖುಷಿ ಪಡಬೇಕು. ಖುಷಿ ಪಡೋದು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ಖುಷಿ ಪಡಮ್ಮ ಫಸ್ಟ್ ನೀನು. ನೀನು ಒಳ್ಳೆ ನೆನೆಯ ಉರ್ಕಂಡಂಗೆ ಉರ್ಕತ್ಯ. ಬಾ ಕುಂತ್ಕ, ಬಾ, ಇಲ್ಲಿ ನಿಂಗೂ ತಂದವನಂತರ ಸೀರೆ ತೆಗೆದು ತೋರಿಸ್ತೀನಿ, ನೋಡಿ ಬಂದ್ ಬಾ. ನೀನು ಎಲ್ಲ ನೋಡ್ತಾ ಇರು. ಆ ಮನೆಯಾಳಿ ನಿಧಿಗೆ
ಚೆನ್ನಾಗಿ ಉರಿಸ್ಬೇಕಲ್ವಾ? ಅವಳ ಅಜ್ಜಿನ ಬಡಿಯ ಉರ್ಕೊಂಡು ಸಾಯ್ಬೇಕು ನನ್ನ ಸಂಪಾದನೆ ನೋಡ್ಬಿಟ್ಟು. ನಾನಿಲ್ಲ ಅಂದರೆ ನಮ್ಮ ಮನೇಲಿ ನಡೆಯೋದಿಲ್ಲ ಅನ್ನೋ ಲೆವೆಲ್‌ಗೆ ಮಾತಾಡ್ತಾ ಇದ್ಲು ಅಲ್ವಾ? ಅವಳಿಗೆ ಸರಿಯಾಗಿ ಹಿಂಗೆ ಹೋಗ್ಬಿಟ್ಟು ಹಂಗೆ ಉರಿಸ್ಬಿಟ್ಟು ಬರ್ತೀನಿ. ನೀನು ಇಲ್ಲೇ ಕುಂತ್ಕೊಂಡು ಎಲ್ಲ ತೆಕ್ಕೊಂಡು ನೋಡ್ತಾ ಇರು. ನಿಂಗೆ ಸೀರೆಗಳು ಈಗ ಈ ಅಜ್ಜಿಗೊಂದು ಸೀರೆ ಕೊಡು. ಒಂದು ತಂದಿದ್ದೀನಿ ಸೀರೆನ. ನೀನು ಎಲ್ಲ ನಿನಗೆ ನೆನೆಯ. ಮಗ ಅಡ ಇಕ್ಕಿರ ಬಳೆ ಬಿಡಿಸ್ಕೊಬಿಟ್ಟು ಬಂದ 50,000 ರೂಪಾಯಿಗೆ. ಅಯ್ಯ ಬುಡ್ಸೋದು ಬಿಡಮ್ಮ, ಅದೆಲ್ಲ ಯಾವ ಲೆಕ್ಕ? 50,000 ಒಂದು ದಿನದ ದುಡ್ಡು ಅಷ್ಟೇ ನಂದು. ಈಗೆಲ್ಲ ಇನ್ವೆಸ್ಟ್‌ಮೆಂಟ್ ಮಾಡಕ್ಕೆ ಬೇಕಾಗ್ತೈತೆ ದುಡ್ಡು. ಇಟ್ಕೊಂಡಿರ್ತೀನಿ. ಈಗ ನಿಂಗೆ ಎಲ್ಲ ನಿನಗೇನೆ ಶಾಪಿಂಗ್ಗೆ 50,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಇನ್ನು ನನ್ನ ಹತ್ರ ಇನ್ನೂ ಒಂದು 2,00,000 ಐತೆ. ನಿಧಾನಕ್ಕೆ ನಾನು ಬಿಡಿಸ್ತೀನಿ. ನಿನ್ನ ಬಳೆ ಬಗ್ಗೆ ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಸದ್ಯಕ್ಕೆ ಇವೆಲ್ಲ ತಕ. ಅವಳು ಮನೆಯಲ್ಲಿ ನಿಧಿಗೆ ಹೋಗಿ ಸರಿಯಾಗಿ ಉರಿಸ್ಬತ್ತೀನಿ. ಉರ್ಸು ಉರ್ಸು. ಉರ್ಕಂಡ್ಲ ಅವಳುನು ಮನೆಗೆ 10 ಪೈಸಾ ಬಿಡ್ದಿದ್ದಂಗೆ ನಮ್ಗೂನು ಏನು ಕೊಡ್ದಿದ್ದಂಗೆ ಎತ್ಕೊಂಡು ಹೋಗ್ಬಿಟ್ಟವಳಲ್ಲ. ಉರ್ಕಂಡ್ಲೇಳು, ಆವಾಗೆ ಗೊತ್ತಾಗೋದು ಉರ್ಕಂಡಾಗೇನೆ. ಹೋಗು ಸಂದಾಗಿ ದುಡಿ. ಈಗ 50,000 ದುಡಿತಾ ಇದೆಯಾ ದಿನಕ್ಕೆ, ನಾಳೆಗೆ ಒಂದೊಂದು ಲಕ್ಷ ನೀನು ದುಡ್ಕೊಂಬಿಟ್ಟು ಬಾ ಮಗ ನೀನು. ಸರಿ ಕಣಮ್ಮ, ಆಯಿತು. ಗಂಡಸು ಯಾವತ್ತಿದ್ರೂ ಗಂಡಸೆ, ಹೆಂಗ್ಸೆ ಯಾವತ್ತಿದ್ರೂ ಹೆಂಗ್ಸೆ. ನನ್ನಷ್ಟು ಸಂಪಾದನೆ ಮಾಡೋಕೆ ಅವಳ ಕೈಲಂತೂ ಆಗಲ್ಲ. ಅವ್ರ ಅಪ್ಪ ಅಮ್ಮ ಕೊಟ್ಟರೆ ದುಡ್ಡನ್ನ ಇಟ್ಕೊಂಡು ಮಜಾ ಉಡಾಯಿಸ್ಬೋದು ಅಷ್ಟೇನೆ. ನನ್ನಷ್ಟಂತೂ ಅವಳು ಜನ್ಮದಾಗೂ ಸಂಪಾದನೆ ಮಾಡೋಕ್ಕಾಗಲ್ಲ. ಸರಿನಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೈಡ್ ಬಾಜಿ ಸೈಡ್ ಬಾ. ಇನ್ನೂ ಉರ್ಸೋದು ಚಾನೆ ಐತೆ ನಿನಗೆ ಇನ್ನೂ. ಹೋಗೋಗು ನಮ್ಮ ಅಮ್ಮಂತ ಕುಂತ್ಕೊಂಡು ಏನೋ ನೋಡೋಕೆ ತಂದಿರವನ್ನ. ಅಮ್ಮ ಬಾ, ತೆಗ್ಗೇನ ಇನ್ನು ಸೀರೆ ಪರ ಎಲ್ಲ ತಂದವನಂತೆ. ಮಾಮ ಇಲ್ಲಿ ನೋಡು, ಈ ಸೀರೆನೂ ನೋಡು ಎಷ್ಟು ಚೆನ್ನಾಗೈತಿ. ಈ ಸೀರೆನೂ ನಾನು ಸೀರೆ ತಗೊಂಡು ಈ ರೇಷ್ಮೆ ಸೀರೆಗಳು ತಗೊಂಡು ಯಾವ ಕಾಲ ಆಗಿತ್ತು ಕಣಮ್ಮ. ಇವಳೇನೋ ನಿಧಿ ಒಂದು ಎಲ್ಲ ತಂದು ಕೊಟ್ಟಿದ್ಲು, ಅಷ್ಟು ಬಿಟ್ರೆ ನಾನು ತಾಕ ಸೀರೆನೇ ಇರಲಿಲ್ಲ. ಇಲ್ಲಿ ನೋಡಮ್ಮ ಸೀರೆ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟಿದ್ದು. ನೀನು ಬರೀ ನಿನ್ನ ಮಗ ತಂದು ಕೊಟ್ಟ ಅಂತ ನೋಡ್ತಾ ಇದೀಯ ಮಗಳೇ. ನಿನ್ನ ಮಗ ಎಲ್ಲಿಂದ ತಂದ, ಹೆಂಗ್ ಬಂತು ದುಡ್ಡು? ಅವನನ್ನು ಒಳಿಕನ ಕರೆದ್ಬಿಟ್ಟು ಕೇಳ್ದ. ಇನ್ನು ಈಗ ಬಂದೇನೋ ಈಚೆ ಕಡೆ ಕೂರ್ಸ್ಕೊಬಿಟ್ಟು ಎಲ್ಲನೂ ಬಿಚ್ಕೊಂಡು ಕುಂತಿದ್ಯಾ. ಅವ್ನು ಏನು ದುಡಿದ್ನ ಮಾಡಿದ್ನ, ಅವ್ನ ಕತೆ ಏನು ಬುಟ್ನ ಏನು ತಿಳ್ಕೊಳಕ್ಕಿಲ್ಲ ನೀನಂತೂ. ಹಿಂಗೆ ಬಂದಿದ್ದೆಲ್ಲ ಹಿಂಗೆ ಕಿತ್ಕೊಂಡು ಹಿಂಗೆ ಕುಂತ್ಕೊಬಿಟ್ರೆ ಆಯ್ತದ? ನೀನೇ ಯೋಚನೆ ಮಾಡು. ನಿನಗೇನು ತಳಗಿಲೆ ಕೆಟ್ಬಿಟ್ಟೈತಾ? ಅವ್ನು ಹೆಂಗೆ ಸಂಪಾದನೆ ಮಾಡ್ತಾವನು? ಕೆಡ್ದಾರಿ ಹಿಡಿದ್ಬಿಟ್ಟು ಕಳ್ತನ ಮಾಡ್ತಾ ಇದ್ರೆ ಏನು ಮಾಡಿಯ ನೀನು? ಏನಾರ ಹುಸಿ ನಿನಗೂ ಬುದ್ಧಿ ಇಕ್ಕ ತಲೆನಾಗೆ. ಮಗ ದುಡ್ಡು ತಂದು ಕೊಡ್ತಾನೆ ಅಂದ ತಕ್ಷಣ ಏನೇ ಕಿತ್ಕೊಂಡು ಒಳಗಡೆ ಕಿಕ್ಕೊಳ್ಳೋದಲ್ಲ. ಹೆಂಗೆ ಬಂತು ದುಡ್ಡು, ಏನಾಯಿತು, ಎತ್ತಾಯಿತು, ಪ್ರತಿಯೊಂದು ಲೆಕ್ಕನೂ ಮಾಡಬೇಕಲ್ವೇ? ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳು? ನೋಡು ನೀನು ಅರ್ಥ ಮಾಡ್ಕ. ಅವನ್ನ ಒಳಿ ಕರೆದು ಕೂರಿಸ್ಕೊಂಡು ಇವೆಲ್ಲ ಬಿಸಾಕು. ಬಟ್ಟೆ ಗಿಟ್ಟೆ ಎಲ್ಲ ಸೈಡ್ಗೆ. ಮಗನ ಫಸ್ಟು ಬುದ್ಧಿ ಹೇಳೋದು ಕಲ್ತ್ಕ. ಏನೇನು ತಂದವನೇ ಮಾಡವನೇ ಅದೆಲ್ಲ ಬೇಡ ನಮಗೆ. ಹೆಂಗೆ ಸಂಪಾದನೆ ಮಾಡ್ತಾವನೆ, ನಾಳೆಗೆ ನನ್ನ ಮಗ ಚೆನ್ನಾಗಿರ್ತಾನೆ ಅನ್ನೋದಷ್ಟೇ ನಿನಗೆ ಮುಖ್ಯ. ಅಮ್ಮ ಅಂದರೆ ನಿನಗೆ ನನ್ನ ಮಗ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದಿರೋದಕ್ಕೆ ಹೊಟ್ಟೆ ಎಲ್ಲ ಅವ್ನು ಹೇಳ್ದಂಗೆ ಉರಿತಾಯ್ತಿ ಅಂತ ಆಯಿತು. ಇಷ್ಟು ಯಾಕೆ ಹೊಟ್ಟೆ ಉರ್ಕತ್ತೀಯ ನೀನು? ಇನ್ನು ಹೆಂಗೆ ಸಂಪಾದನೆ ಮಾಡಿರ್ತಾನೆ ಗಂಡಸು? ಮೈ ಬಾಕ್ಸ್ ದುಡ್ದಿರ್ತಾನೆ, ತಗೊಬಿಟ್ಟು ಬಂದಿರ್ತಾನೆ. ಬೆಂಗಳೂರಾಗೆಲ್ಲ 50,000 ರೂಪಾಯಿ ದುಡಿಯೋದೇನು ದೊಡ್ಡ ವಿಷಯನೇನಮ್ಮ? ಹಂಗೋ ಹಿಂಗೋ ಮಾಡಿ ದುಡ್ದಿರ್ತಾನೆ, ಹಂಗೋ ಹಿಂಗೋ ಮಾಡಿ ತಗೊಬಿಟ್ಟು ಬರ್ತಾನೆ. ಅದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ನೀನು ಕುಂತ್ಕೊಳ್ಳೋ ಅಂಥದ್ದು ಏನೇನೂ ಇಲ್ಲ. ಈಗ ನೋಡು ಸೀರೆ ತಂದವನ ತಗೊಂಡು ಉಟ್ಕೊಳ್ಳೋದು ಕಲ್ತ್ಕ. ಇಷ್ಟು ದಿನ ಏನು ತಂದು ಕೊಡ್ತಿರ್ಲಿಲ್ಲ. ಇವಾಗ ನೋಡು ಸೀರೆ ಅದು ಇದು ಅಂತ ಏನೇನೋ ತಂದು ಕೊಡ್ತಾವನೆ. ಖುಷಿ ಪಡ್ಬೇಕು ತಾನೇ ನಾವು, ಇಷ್ಟೆಲ್ಲ ತಂದು ಕೊಡ್ತಾವನೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ಟು ನೀನು ಸಿಕ್ದಂಗೆ ಆಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು ಅಮ್ಮ? ಬಿಟ್ಬಿಡು ಸುಮ್ಮನೆ. ಅವ್ನು ಹೆಂಗೋ ಗಂಡಸು ದುಡ್ಕೊಬಿಟ್ಟು ಬರ್ತಾನೆ. ನಾವು ಮನೆಗಿರೋರು ಏನೋ ತಂದು ಕೊಟ್ಟಿದ್ದೀನಿ ಹಾಕೊಂಡು ಖುಷಿ ಪಡಬೇಕು. ಸದ್ಯ ಆ ನಿಧಿ ನೋಡಿ ಮನೆ ಬಿಟ್ಟು ಹೋದ್ಮೇಲೆ ನಮಗೆ ಒಂದು ಅಕ್ಕಿ ಕಾಳಿಗೂ ಕಷ್ಟ ಆಗಿತ್ತು. ಇವಾಗ ಹೆಂಗೋನೂ ಇಷ್ಟೆಲ್ಲನೂ ಕೊಟ್ಟು ಮಾಡಿ ಹೋಯ್ತಾವನಲ್ಲ. ಇನ್ನು ಬಿಡು, ನಾನು ಇನ್ನು ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಇರ್ತೀನಿ. ಯಾವಳ ಹತ್ರ ಕೈ ಚಾಚೋದಿಲ್ಲ, ಯಾವಳ ಹತ್ರ 10 ಪೈಸಾ ಕೇಳೋದು ಇಲ್ಲ. ಇನ್ನು ಯಾರ ಮಾತಕ್ಕೂ ಹೋಗೋದು ಇಲ್ಲ. ನಾನು ಕೂಲಿಗೂ ಹೋಗಲ್ಲ. ನೆಮ್ಮದಿಯಾಗಿ ಹಿಂಗೆ ಜೀವನ ಮಾಡ್ಕೊಂಡು ಇರ್ತೀನಿ. ನೋಡಿ ಸುಮ್ಕೇನಿ ಸೀರೆ ನಿಂಗೆ ಇಷ್ಟ ಆಯ್ತೇನೋ? ನೋಡಿ ಸುಮ್ಮನೆ ತಕ ನೋಡು. ಇನ್ನೂ ಏನೇನೈತಪ್ಪ? ಈ ಬ್ಯಾಗ್ ಎಲ್ಲ ಓಪನ್ ಮಾಡೋದಕ್ಕಿಂತ ದೊಡ್ಡ ಬ್ಯಾಗ್ ಓಪನ್ ಮಾಡಬೇಕು. ಇಲ್ಲಿ ಈಚೆ ಕಡೆ ಓಪನ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಸುಮ್ಕೇನಿಯ ನನಗಂತೂ ಈ ಕೆಂಪು ಕಲರ್ ಸೀರೆ ಭಾಳ ಇಷ್ಟ ಆಯ್ತು ಕಣಮ್ಮ. ನನಗಂತೂ ವಾ ಸೂಪರ್ ಸೀರೆ ಮಾತ್ರ. ಇನ್ನೂ ಏನೋ ತಂದವನಮ್ಮ, ಏನೋ ಮಿಕ್ಸಿನ ಏನೋ ತಂದಿದ್ದಂಗೆ ಅವನಲ್ಲ. ಏನಿದು ಡಬ್ಬ? ಏನೋ ಸ್ಟವ್ ಥರ ತಂದವನೇ ಕಣಮ್ಮ. ಏನು ಅಂತಲೇ ಗೊತ್ತಾಯ್ತಿಲ್ಲ. ಇದು ಏನೇನೇನೋ ತಂದ್ಬಿಟ್ಟವನೇ. ಅದಕ್ಕೆ ಹೇಳೋದು ಗಂಡ್ಮಕ್ಳು ಚೆನ್ನಾಗಿ ದುಡಿದ್ರೆ ಅಮ್ಮಗಳು ನೆಮ್ಮದಿಯಾಗಿರ್ಬೋದು ಅಂತ. ಕಳೆ ನನಗೇನು ಸೀರೆ ಬೇಡ, ಇದನ್ನು ನೀನೇ ಉಟ್ಕ. ಅಮ್ಮ ಇಷ್ಟ ಆಗ್ಲಿಲ್ವೇ? ಏನು ಬೇಡ, ನನಗೆ ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ. ತಕ ಸೀರೆಯ ನೀನೇ ಉಟ್ಕ, ನೀನೇ ಮಡಿಕ ತಕ. ನಂಗೇನು ಬೇಡ, ನಿನ್ನ ಮಗ ತಂದಿರೋದಲ್ವಾ, ತಕ ನೀನೇ ಇಕ್ಕ. ಹೋಗ್ಲಿ ಬಿಡು, ನಾನೇ ಬ್ಲೌಸ್ ಎಳಸ್ಕೊಂಡು ಉಟ್ಕತೀನಿ ನಿನಗೆ ಬೇಡ ಅಂತ ಹೇಳಿದ್ರೆ. ಸರಿ ಹೇಳಷ್ಟು ಬುದ್ಧಿ ಹೇಳಿದ್ದೀನಿ. ಇದ್ರ ಮ್ಯಾಲೆ ನೀನು ಏನು ನನ್ನ ಮಾತು ಕೇಳ್ತಿಲ್ಲ ಅಂತಂದರೆ ನಿನ್ನ ನಡೆ ಬರಹಾನೆ. ನೀನು ಏನಾರ ಮಾಡ್ಕ ಏನಾರ ಬಿಟ್ಕ, ನಾನು ಏನು ಕೇಳೋಕ್ಕಿಲ್ಲ. ಯಾಕಮ್ಮ ಎತ್ತಮ್ಮ ಹೆಂಗಮ್ಮ ಅವೆಲ್ಲ ನನಗೆ ಯಾಕೆ ಬೇಕು? ಏನೋ ಮಗಳು ಅಂತ ಹೊಸಿ ಬುದ್ಧಿ ಹೇಳಿದೆ. ಸರಿ ಬಿಡು, ನಾನೀಗ ಹೊರಡ್ತೀನಿ. ಮೊದಲು ಹೋಗ್ಬೇಕು, ಅಲ್ಲಿ ತುಪ್ಪ ಕಾಸಕ್ಕೆ ಹೋಗ್ಬೇಕು ನಾನು. ಹೋಯ್ತೀನಿ. ನಿನ್ನಿಷ್ಟ.